ಮಾಗಡಿಯಲ್ಲಿ ಅಧಿಕಾರಿಗಳಿಗೆ ಸಚಿವ ಬಾಲಕೃಷ್ಣ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲರೂ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಇದು ಸಿಎಂ ಜಿಲ್ಲೆ, ಹಾಗಾಗಿ ಜವಾಬ್ದಾರಿ ಹೆಚ್ಚಾಗಿದೆ ಅಂತ ಹೇಳಿ ಮಾಗಡಿಯಲ್ಲಿ ಅಧಿಕಾರಿಗಳಿಗೆ ಸಚಿವ ಬಾಲಕೃಷ್ಣ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಜಿಲ್ಲೆಯ ಎಲ್ಲಾ ಅಧಿಕಾರಿಗಳು ಸಹಕಾರ ಕೊಡಬೇಕು. ಇಷ್ಟ ಇದ್ದವರು ಇರಿ, ಇಲ್ಲ ಅಂದ್ರೆ ಹೋಗಬಹುದು. ಜಿಲ್ಲೆಯ ಅಧಿಕಾರಿಗಳಿಗೆ ಸಚಿವ ಬಾಲಕೃಷ್ಣ ಖಡಕ್ ವಾರ್ನಿಂಗ್ ಅನ್ನ ಮಾಡಿದ್ದಾರೆ. ಶುಕ್ರವಾರ, ಶನಿವಾರ, ಭಾನುವಾರ ಜಿಲ್ಲೆಯಲ್ಲಿಯೇ ಇರ್ತೇನೆ, ಎಲ್ಲರೂ ಸಹಕಾರ ಕೊಟ್ಟು ಕೆಲಸ ಮಾಡಬೇಕು. ಜಿಲ್ಲೆಯ ಅಧಿಕಾರಿ ವರ್ಗಕ್ಕೆ ಸಚಿವ ಎಚ್ ಸಿ ಬಾಲಕೃಷ್ಣ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮುಖ್ಯಮಂತ್ರಿ ಇದ್ದಾರೆ, ನಮ್ಮ ಸರ್ಕಾರ ಇದೆ, ನನ್ನ ಜವಾಬ್ದಾರಿ ಜಾಸ್ತಿ ಇದೆ. ನಾನು ಭಾನುವಾರ ಅಧಿಕಾರಿಗಳಿಗೆ ಹೇಳ್ತೇನೆ, ನಾನು ಶನಿವಾರ ಭಾನುವಾರ ಕಂಪಲ್ಸರಿ ನನ್ನ ಕ್ಷೇತ್ರದಲ್ಲಿ ಇರ್ತೇನೆ. ಯಾವ ಅಧಿಕಾರಿಗಳು ರಜಾ ಬೇಕು ಅಂದ್ರೆ ಮೊದಲೇ ನನ್ಗೆ ಹೇಳ್ಬೇಕು, ಇಲ್ಲ ಅಂದ್ರೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೊರಟೋಗ್ಬಿಡ್ಬೋದು. ನೀವು ಶನಿವಾರ ಭಾನುವಾರನು ಕೂಡ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮನಸ್ಥಿತಿ ಇದ್ರೆ ಮಾತ್ರ ನಮ್ಮ ಜಿಲ್ಲೆನಲ್ಲಿ ಆ ಜಿಲ್ಲೆ ನಾವು, ಯಾಕಂದ್ರೆ ನಮ್ದು ಇಡೀ ರಾಜ್ಯ ನೋಡ್ತಾ, ಇಡೀ ದೇಶ ನೋಡ್ತದೆ, ಇದು ಮುಖ್ಯಮಂತ್ರಿಗಳ ಜಿಲ್ಲೆ. ನಮ್ಗಳ ಜವಾಬ್ದಾರಿ ಜಾಸ್ತಿ ಇದೆ, ಅಧಿಕಾರಿಗಳಿಂದ ನನ್ನಿಂದ ಹಿಡಿದು ಎಲ್ಲರೂ ಜವಾಬ್ದಾರಿ ಜಾಸ್ತಿ ಇದೆ. ನಾವು ಜನಸ್ನೇಹಿಯಾಗಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾಡ್ಬೇಕಾಗ್ತದೆ. ದಯಮಾಡಿ ನೀವು ಶನಿವಾರ ಭಾನುವಾರ ಒಂದು ಭಾನುವಾರ ಬಂದ್ರೆ ಸೋಮವಾರ ಬೇಕಾದ್ರೆ ಸ್ವಲ್ಪ ರೆಸ್ಟ್ ತಗೊಳ್ಳಿ, ಏನಾಗಲ್ಲ. ಆದ್ರೆ ನಾವು ನಮ್ಮ ಕಾರ್ಯಕ್ರಮ, ನಾವು ಮಂತ್ರಿ ಆಗಿರೋದ್ರಿಂದ ಇಡೀ ರಾಜ್ಯದ ಜವಾಬ್ದಾರಿ ಮುಖ್ಯಮಂತ್ರಿಗಳನ್ನು ಕೊಟ್ಟಿರೋದ್ರಿಂದ ನನಗೆ ಫ್ರೀ ಆಗಿರ್ತಕ್ಕಂಥದ್ದು ಶನಿವಾರ ಭಾನುವಾರನೇ ಅನಿವಾರ್ಯ. ನನಗೆ ಶುಕ್ರವಾರ, ಶನಿವಾರ, ಭಾನುವಾರ ನನ್ನ ಕ್ಷೇತ್ರಾದ್ಯಂತ ಇರ್ತೀನಿ. ದಯಮಾಡಿ ಎಲ್ಲ ಅಧಿಕಾರಿಗಳು ನನಗೆ ಸಹಕಾರ ಕೊಡಬೇಕು. ಜಿಲ್ಲೆ ಮಟ್ಟದ, ತಾಲೂಕು ಮಟ್ಟದ ಅಧಿಕಾರಿಗಳು ಮೇಲೆ ದರ್ಪ ತೋರಿಸಲಾಗಿದೆ. ಟ್ರಾಫಿಕ್ ಮಹಿಳಾ ಅಧಿಕಾರಿ ಮೇಲೆ ದರ್ಪ ತೋರಿಸಿ ಬಾಡಿ ಶೇಮಿಂಗ್ ಮಾಡಲಾಗಿದೆ. ಹೇಮಂತ್ ರೆಡ್ಡಿ, ರಾಧಾಕೃಷ್ಣ ರೆಡ್ಡಿ, ಹರ್ಷಿತ್ ರೆಡ್ಡಿ, ರಾಹುಲ್ ಇವರ ಮೇಲೆ ಇದೀಗ ಎಫ್ಐಆರ್ ದಾಖಲಾಗಿದೆ. ಸಂಚಾರಿ ಮಹಿಳಾ PSI ನಯನ ಮೇಲೆ ಹಲ್ಲೆ ಮಾಡಿರೋದು, ಬಾಡಿ ಶೇಮಿಂಗ್ ಅನ್ನ ಮಾಡಿರೋದು. ಮಂಜುನಾಥ್ ಅನ್ನುವ PC ಜೊತೆ ಜಗಳ ಮಾಡ್ತಾ ಇದ್ರು ಆರೋಪಿಗಳು. ಭಟ್ರಹಳ್ಳಿ ಬಳಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ರು ಮಂಜುನಾಥ್. ಈ ವೇಳೆ ಸ್ಥಳಕ್ಕೆ ಆಗಮಿಸಿದ್ದಾರೆ ಮಹಿಳಾ PSI ನಯನ. ಜಗಳ ಬಿಡಿಸುವ ವೇಳೆ ಅವಾಚ್ಯ ಶಬ್ದಗಳಿಂದ ಪದ ಬಳಕೆಯನ್ನ ಮಾಡಿದ್ದಾರೆ. ಸಸ್ಪೆಂಡ್ ಮಾಡಿಸ್ಬಿಡ್ತೀನಿ ಅಂತ ಆವಾಜ್ ಹಾಕಿದ್ದಾರೆ ಇವರು ಅನ್ನುವಂತಹ ಆರೋಪ ಕೂಡ ಇದೆ. ಈಗಾಗಲೇ ಈ ಹಿನ್ನೆಲೆ ಎಲ್ಲರ ವಿರುದ್ಧ FIR ಕೂಡ ದಾಖಲಾಗಿದೆ. ಹೇಮಂತ್ ರೆಡ್ಡಿ, ರಾಧಾಕೃಷ್ಣ ರೆಡ್ಡಿ, ಹರ್ಷಿತ್ ರೆಡ್ಡಿ ಹಾಗೆಯೇ ರಾಹುಲ್, ಇವು 4 ಜನರ ಮೇಲೆ FIR ಅನ್ನ ಈಗ ಹಾಕಲಾಗಿದೆ. ಸಂಚಾರಿ ಮಹಿಳಾ PSI ನಯನ ಮೇಲೆ ಹಲ್ಲೆಯನ್ನ ಮಾಡಿದ್ ಮಾತ್ರ ಅಲ್ಲ, ಬಾಡಿ ಶೇಮಿಂಗ್ ಕೂಡ ಮಾಡಿದ್ದಾರೆ. ಮಂಜುನಾಥ್ ಅನ್ನುವಂತಹ PC ಜೊತೆ ಜಗಳ ಮಾಡ್ತಾ ಇದ್ರಂತೆ ಆರೋಪಿಗಳು. ಆಗ ಭಟ್ರಹಳ್ಳಿ ಬಳಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ರು ಮಂಜುನಾಥ್. ಈ ಸಂದರ್ಭದಲ್ಲಿ ಮಹಿಳಾ PSI ನಯನ ಜಗಳ ಬಿಡಿಸೋದಿಕ್ಕಂತ ಹೋಗಿದ್ದಾರೆ. ಆಗ ಅವಾಚ್ಯ ಶಬ್ದಗಳಿಂದ ಪದ ಬಳಕೆ ಮಾಡಿ ಸಸ್ಪೆಂಡ್ ಮಾಡಿಸ್ಬಿಡ್ತೀನಿ ಅಂತ ಆವಾಜ್ ಕೂಡ ಇವರು ಹಾಕಿದ್ದಾರೆ. ಎಮ್ಮೆ ತರ ಇದೆಯಾ, ಹೊಟ್ಟೆಗೆ ಏನ್ ತಿಂತೀಯಾ, ಇವಳನ್ನ ಇವತ್ತೇ ಸಸ್ಪೆಂಡ್ ಮಾಡಿಸ್ಬಿಡ್ತೀನಿ ಅಂತ ಆವಾಜ್ ಹಾಕಿದ್ದಾರೆ ಇವರು ಅನ್ನುವಂತಹ ಆರೋಪ ಕೂಡ ಇದೆ. ಬಾಡಿ ಒನ್ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ವಿಡಿಯೋ ಸಮೇತವಾಗಿ ಈಗ ದೂರನ್ನ ಸಲ್ಲಿಸಲಾಗಿದೆ.
ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು ಆರ್ಯ, ಯಾಕೆ ಈ ಒಂದು ಗಲಾಟೆ ಫಸ್ಟ್ ಆರಂಭ ಆಯಿತು? ಇದೀಗ FIR ಅಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖಿಸಿದ್ದಾರೆ? ಯಾರು ಇವರು ನಾಲ್ವರು? ಕೇರ್ಪುರಂ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರುವಂತಹದ್ದು. ಪೊಲೀಸರು ಯಾರಾದ್ರೂ ಉಲ್ಲಂಘನೆ ಮಾಡಿದ್ರು ಅಂತ ಅವ್ರು ದಂಡ ವಿಧಿಸೋದಕ್ಕೆ ಅಂತಾನೆ ರೋಡ್ ಅಲ್ಲಿ ಎಲ್ಲ ಕೂಡ ನಿಂತಿರ್ತಾರೆ. ಅದೇ ರೀತಿ ಈ ಒಂದು ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಜೊತೆಗೆ ಒಂದಷ್ಟು ಜನ PC ಕೂಡ ಅಷ್ಟೇ ಬೆಟ್ರಳ್ಳಿ ಸಿಗ್ನಲ್ ನಲ್ಲಿ ಈ ವೆಹಿಕಲ್ ಗಳ ತಪಾಸಣೆ ಮಾಡುವಂತಹ ವೇಳೆಯಲ್ಲಿ ಒಂದು 4-5 ಜನರು ಬರ್ತಾರೆ. ಹೇಮಂತ್ ರೆಡ್ಡಿ, ರೆಡ್ಡಿ, ಹರ್ಷಿತ್ ರೆಡ್ಡಿ ಮತ್ತು 4 ಜನರು ಕೂಡ ಅಷ್ಟೇ ಅದೇ ಒಂದು ರಸ್ತೆಯಲ್ಲಿ ಬರ್ತಿರ್ತಾರೆ. ಸಂಚಾರ ನಿಯಮ ಉಲ್ಲಂಘನೆ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ನಿಂತಹ ಮಂಜುನಾಥ್ ಎಂಬುವಂತ PC ಮೊದಲನೇದಾಗಿ ಅವರೆಲ್ಲರೂ ಕೂಡ ನಿಲ್ಸಿ ಈ ಡಾಕ್ಯುಮೆಂಟ್ಸ್ ಅನ್ನ ಕೊಡಿ ಅನ್ನುವಂತ ಹೆಚ್ಚಿನಲ್ಲೂ ಕೂಡ ಅಷ್ಟೇ ಕೇಳ್ತಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಏಕಾಏಕಿ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ 4 ಜನರು ಕೂಡ ಅಷ್ಟೇ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ನಯನ ಅನ್ನುವಂತಹ ಸಬ್ ಇನ್ಸ್ಪೆಕ್ಟರ್ ಆಕೆ ಇಮಿಡಿಯೇಟ್ ಆಗಿ ಒಂದು ಪ್ಲೇಸ್ಗೆ ಬರ್ತಾಳೆ. ಏನಕ್ಕೆ ಗಲಾಟೆ ಮಾಡ್ತೀರಿ ಅಂತಂದ ವೇಳೆಯಲ್ಲಿ ಆಕೆಯ ಬಾಡಿ ಶೇಮಿಂಗ್ ಅನ್ನು ಕೂಡ ಅಷ್ಟೇ ಈ ಒಂದು ಆರೋಪಿಗಳು ಮಾಡಿರುವಂತದ್ದು. ಜೊತೆಗೆ ಆಕೆಯನ್ನ ನೀನು ಎಮ್ಮೆ ತರ ಇದೆ, ಇಷ್ಟೊಂದು ಹೊಟ್ಟೆ ಏನ್ ತಿಂತೀಯ ನೀನು ಅನ್ನುವಂತ ನಿಟ್ಟಿನಲ್ಲಿ ಆಕೆಗೆ ಅವಾಚ್ಯ ರೀತಿಯಲ್ಲಿ ಮತ್ತು ಮಹಿಳೆಯ ಗೌರವಕ್ಕೆ ಧಕ್ಕೆ ಆಗುವಂತ ನಿಟ್ಟಿನಲ್ಲಿ ಅವರು ಕೂಡ ಅಷ್ಟೇ ಮಾತುಕತೆಯನ್ನ ಮಾಡ್ತಾರೆ. ಇಮಿಡಿಯೇಟ್ ಆಗಿ ಆಕೆ ಬಾಡಿ ವಾರ್ನ್ ಕ್ಯಾಮೆರಾನ ಆನ್ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಟ್ರಾಫಿಕ್ ವೈಲೆನ್ಸ್ ಆದಂತ ಸಂದರ್ಭದಲ್ಲಿ ಫೈನ್ ಹಾಕುವಂತ ವೇಳೆಯಲ್ಲಿ ಬಾಡಿ ವಾರ್ನ್ ಕ್ಯಾಮೆರಾ ಕಡ್ಡಾಯವಾಗಿ ಆನ್ ಇರಬೇಕು ಅಂತ ಹೇಳಿ ನಗರ ಪೊಲೀಸ್ ಆಯುಕ್ತರು ಕೂಡ ಹೇಳಿದ್ರು. ಅದೇ ನಿಟ್ಟಿನಲ್ಲಿ ನಯನ ಆಗಿರ್ಬೋದು, ಅಲ್ಲಿದ್ದಂತ ಪೇದೆ ಮಂಜುನಾಥ್ ಆಗಿರ್ಬೋದು, ಇಬ್ರು ಕೂಡ ಅಷ್ಟೇ ಬಾಡಿ ವಾರ್ನ್ ಕ್ಯಾಮೆರಾನ ಆನ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಜೊತೆಗೆ 4 ಜನ ಆರೋಪಿಗಳು ಕೂಡ ಅಷ್ಟೇ ಏನು ಇವ್ರ ಮೇಲೆ ಅವಾಚ್ಯವಾಗಿ ಮಾತನಾಡಿದ್ರೆ ಮತ್ತು ಬಾಡಿ ಶೇಮಿಂಗ್ ಮಾಡಿದ್ರೆ ಎಲ್ಲವೂ ಕೂಡ ಅಷ್ಟೇ ಬಾಡಿ ವಾರ್ನ್ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿತ್ತು. ಇಮಿಡಿಯೇಟ್ ಆಗಿ ನಯನ ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ದೂರನ್ನ ಕೊಟ್ಟಿದ್ದಾರೆ. ಆ ದೂರಿನನ್ವಯವಾಗಿ 4 ಕೂಡ ಈಗಾಗಲೇ ಅರೆಸ್ಟ್ ಮಾಡ್ಕೊಂಡು ಪೊಲೀಸ್ ಇಂಟ್ರಾಗೇಷನ್ ಮಾಡ್ತಾರೆ. ಪ್ರಾಥಮಿಕ ತನಿಖೆಯಲ್ಲಿ ಬಹುತೇಕ ಅವರು ಕುಡಿದಂತ ಅಮಲ್ನಲ್ಲಿ ಈ ರೀತಿಯಾದಂತಹ ಒಂದು ಅವಾಚ್ಯ ಶಬ್ದಗಳು ಮತ್ತು ಬಾಡಿ ಶೇಮಿಂಗ್ ಮಾಡಿರಬಹುದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಅನುಮಾನ ವ್ಯಕ್ತ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಅನ್ನ ಕಂಟಿನ್ಯೂ ಮಾಡಿರುವಂತಹದ್ದು. ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.